ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅತೃಪ್ತ ಆತ್ಮಗಳು ಗೊತ್ತಲ್ವ ನಮಗೆ? ನಮ್ಮ ಸಂಪ್ರದಾಯದಲ್ಲಿ ನಾವು ಸದಾ ಅತೃಪ್ತ ಆತ್ಮಗಳ ಬಗ್ಗೆ ಮಾತನಾಡ್ತೀವಿ. ಅತೃಪ್ತ ಆತ್ಮಗಳು ಅಂದರೆ ಅವರು ತೃಪ್ತಿ ಇಲ್ಲದಿರೋರು. ಬದುಕಿನಲ್ಲಿದ್ದವರು ಏನಿದ್ದಾರೆ, ಅವರು ಯಾವಾಗ ಬದುಕಿನ ತೃಪ್ತಿ ಇಲ್ಲದೆ ಸತ್ತೋಗ್ಬಿಡ್ತಾರೋ ಅವರು ಅತೃಪ್ತ ಆತ್ಮಗಳಾಗ್ತಾರೆ. ಬಹುಮಟ್ಟಿಗೆ ರಾಜಕಾರಣದಲ್ಲಿ ಅತೃಪ್ತ ಆತ್ಮಗಳ ಸಂಖ್ಯೆ ಜಾಸ್ತಿ. ಅವರು ಬದುಕಿರುವಾಗಲೇ ಅತೃಪ್ತ ಆತ್ಮಗಳಾಗ್ಬಿಡ್ತಾರೆ. ಅದೇ ಬಹಳ ಮುಖ್ಯವಾದ ಸಮಸ್ಯೆ. ಇವತ್ತು ನನಗೆ ಎರಡು ಅತೃಪ್ತ ಆತ್ಮಗಳ ಬಗ್ಗೆ ಮಾತನಾಡಬೇಕು. ಒಬ್ಬರು ಮಾಜಿ ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ಅವರು. ಅವ್ರನ್ನ ಅತೃಪ್ತ ಆತ್ಮ ಅಂತ ಕರೆಯೋದಕ್ಕೆ ನಾನು ಕಾರಣ ಇದೆ. ಇನ್ನೊಬ್ಬರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರಿಗೆ 2028ಕ್ಕೆ ಅವರೇ ತಾವೇ ಮುಖ್ಯಮಂತ್ರಿ ಅಂದ್ಕೊಂಡು ಸಂತೋಷ ಪಡ್ತಾ ಕೂತ್ಕೊಂಡಿದ್ದಾರೆ. ಈ ಎರಡು ಅತೃಪ್ತ ಆತ್ಮಗಳ ಬಗ್ಗೆ ನಾನು ಮಾತನಾಡಲೇಬೇಕಾಗಿದೆ. ಅದಕ್ಕೆ ಕಾರಣ ಅಂತಂದರೆ, ಈ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಚುನಾವಣಾ ಪ್ರಚಾರದಲ್ಲಿ ಪ್ರತಾಪ್ ಸಿಂಹ ಮೊದಲು ಆಡಿರುವ ಕೆಲವು ಮಾತುಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅವರು ಅಟ್ಯಾಕ್ ಮಾಡಿದ್ದಾರೆ. ತಪ್ಪಲ್ಲ, ಅಟ್ಯಾಕ್ ಮಾಡ್ಬೋದು ಮುಖ್ಯಮಂತ್ರಿಗಳನ್ನು. ಆದರೆ ಅವರು ಮುಖ್ಯಮಂತ್ರಿಗಳನ್ನು ಟೀಕಿಸಿರೋದಿದೆಯಲ್ಲ, ಕೆಲವು ವಿಚಾರದಲ್ಲಿ ಅವರು ಮಿತಿಯನ್ನು ಮೀರಿದ್ದಾರೆ. ಒಬ್ಬ ಪತ್ರಕರ್ತರ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಕೂಡ ಇಷ್ಟು ಕ್ಷುದ್ರನೂ ಅಯೋಗ್ಯನೂ ಆಗ್ತಾನೆ ನಂಬೋದು ಕಷ್ಟ. ಅದು ಪತ್ರಿಕೋದ್ಯಮಿಯಾಗಿ ತಾವು ಬೆತ್ತಲೆ ಜಗತ್ತು ಅಂಥೇಳಿ ಜಗತ್ತನ್ನೇ ತೋರಿಸಿದಂಥ ಪ್ರತಾಪ್ ಸಿಂಹ ಈಗೀಗ ತಾವು ಬೆತ್ತಲೆ ಆಗ್ತಾ ಇದ್ದಾರೆ. ಅವರು ನಂಬರ್ 1 ಅತೃಪ್ತ ಆತ್ಮ. ಯಾಕೆಂದರೆ ಅವ್ರ ಭಾಷಣದಲ್ಲಿ ಏನಂದರು, ಒಂದು ಶಬ್ದವನ್ನು ನಾನು ಬಳಸೋ ಹಾಗಿಲ್ಲ. ಅವರು ಮಾಂಸಾಹಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿರುವ ಮಾತು, ಅದನ್ನು ನಾನು ಮಾತನಾಡ್ತೀನಿ. ಹಾಗೆಯೇ ಯಾವುದೋ ಮನುಷ್ಯನ ಅಂಗವನ್ನು ಕಟ್ಟು ಮಾಡ್ಕೊಳ್ಳೋದ್ರ ಬಗ್ಗೆ ಮಾತನಾಡಿದರು. ಅದನ್ನು ನೀವು ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳುವ ಮೂಲಕ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದರು. ಒಂದು ಸಮುದಾಯದ ಧಾರ್ಮಿಕ ನಂಬಿಕೆಗಳಿಗೆ ಅವಮಾನ ಮಾಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ನಡೀತಾ ಇದೆ. ಮಾಂಸಾಹಾರದ ಬಗ್ಗೆ ಅವರು ಹೇಳಿದ್ದೇನು, ಹಬ್ಬ ಹರಿದಿನಗಳಲ್ಲಿ ನಾನು ಮಾಂಸಾಹಾರವನ್ನು ಸ್ವೀಕರಿಸ್ತೇನೆ ಅಂತ ಮುಖ್ಯಮಂತ್ರಿ ಹೇಳಿದ್ದು. ಅದು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಅನ್ನೋದು ಪ್ರತಾಪ್ ಸಿಂಹ ಅವರ ವಾದ. ಒಂದು, ಭಾರತೀಯ ಪರಂಪರೆಯಲ್ಲಿ ನಂಬಿಕೆಯಲ್ಲಿ ಮಾಂಸಾಹಾರ ನಿಷಿದ್ಧನೇ, ಯಾವಾಗಿಂದ ನಿಷಿದ್ಧ? ಈ ಪ್ರಶ್ನೆಯನ್ನು ನಾವು ನೋಡಬೇಕು. ಸೊ ನೀವು ವೇದ ಕಾಲದಲ್ಲಿ ಏನಿತ್ತು? ವೇದ ಅನ್ನುವುದು ಭಾರತೀಯರ ಹಿಂದೂ ಧರ್ಮದ ಮೂಲ ಗ್ರಂಥ ಅದು ಅಲ್ವಾ? ವೇದಗಳು, ಪುರಾಣಗಳು, ನಂತರ ಇವನ್ ಬ್ರಾಹ್ಮಣಗಳು, ಪುರಾಣ ಎಲ್ಲದೂ ಬರ್ತಾ ಹೋಗ್ತವೆ. ಎಲ್ಲೂ ಕೂಡ ಮಾಂಸಾಹಾರ ನಿಷಿದ್ಧ, ಇಂಥ ದಿನ ಮಾಂಸಾಹಾರ ತಿನ್ನಬಾರದು ಅನ್ನೋದು ಇಲ್ಲವೇ ಇಲ್ಲ. ಒಂದು. ಎರಡನೇದಾಗಿ ನೀವು ವೇದ ಕಾಲದಲ್ಲಿ ನೋಡಿದರೆ, ವೇದಗಳಲ್ಲಿ ನೋಡಿದರೆ ಬ್ರಾಹ್ಮಣರು ಕೂಡ ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಿದ್ರು ಅಂತ ಉಲ್ಲೇಖ ಇದೆ. ಅದು ಪ್ರತಾಪ್ ಸಿಂಹ ಅವರಿಗೆ ಗೊತ್ತಿಲ್ವಾ? ಅದರ ಜೊತೆಗೆ ಯಾರೋ ಸಾಧು ಸಂತರುಗಳು ಬಂದರೆ, ಬ್ರಾಹ್ಮಣ ಅತಿಥಿಗಳು ಬಂದರೆ ಹಸುವಿನ ಕರುವನ್ನು ಕೊಂದು ಅಡುಗೆ ಮಾಡ್ತಾಯಿದ್ರಂತೆ ಆ ಕಾಲದಲ್ಲಿ. ಇದಕ್ಕೆ ನಿಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಆದ್ದರಿಂದ ಹಾಗಿದ್ದರೆ ಯಾವಾಗ ಮಾಂಸಾಹಾರ ಸ್ವೀಕರಿಸಬಾರದು ಅಂತ ಬಂದಿದ್ದು ಯಾವಾಗ ಹೇಳಬೇಕಲ್ವ? ಒಂದು ಧರ್ಮ ಬೇರೆ, ಸಂಪ್ರದಾಯ ಬೇರೆ, ನಡವಳಿಕೆಗಳು ಬೇರೆ. ಕಾಲಘಟ್ಟದಲ್ಲಿ ಧರ್ಮದಿಂದ ಲಾಭ ಪಡೆಯುವವರು, ಲಾಭಕೋರರು ಇಂತಹ ಕೆಲವೊಂದು ಇದನ್ನು ಮಾಡ್ತಾರೆ, ನಿಯಮಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಬ್ರಾಹ್ಮಣರಲ್ಲಿ ಈಗಲೂ ಕೂಡ ಕೆಲವು ಕಡೆ ಬ್ರಾಹ್ಮಣರೇ ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಾರೆ. ಬೆಂಗಾಲಿ ಬ್ರಾಹ್ಮಿನ್ಸ್ ಫಾರ್ ದಟ್ ಮ್ಯಾಟರ್, ಅವರು ಮೀನನ್ನು ತಿಂತಾರೆ. ಗೌಡ ಸಾರಸ್ವತ ಬ್ರಾಹ್ಮಿನ್ಸ್, ಕೊಂಕಣಿಗರು ಅಂತಿಲ್ಲ, ಅವರು ಮೀನು ಸ್ವೀಕಾರ ಮಾಡ್ತಾರೆ. ಸೊ ಆದ್ದರಿಂದ ಸಂಪೂರ್ಣವಾಗಿ ಬ್ರಾಹ್ಮಣ ಸಮುದಾಯವೇ ಒಂದು ಮಾಂಸಾಹಾರವನ್ನು ನಿಷೇಧಿಸಿಲ್ಲ. ಎರಡನೇದು, ಐತಿಹ್ಯಗಳಿವೆ, ನಂಬಿಕೆಗಳಿವೆ. ಬೇಡ್ರ ಕಣ್ಣಪ್ಪನ ಕಥೆ. ಬೇಡ್ರ ಕಣ್ಣಪ್ಪ
ತಾನು ಯಾವಾಗ ಯು ಸಿ ದಟ್ ಕಾಡಿಗೆ ಹೋಗಿ ಬೇಟೆಯಾಡ್ತಾ ಇದ್ದ, ಬೇಟೆಯಾಡಿ ತಂದಂತಹ ಮಾಂಸವನ್ನು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದ. ಇಂಥ ಹಲವು ಪರಂಪರೆಗಳು ಸಿಗ್ತವೆ. ದೇವರು ಎಲ್ಲೂ ಕೂಡ ಮಾಂಸಾಹಾರವನ್ನು ತಂದು ನನ್ನ ಮುಂದೆ ಇಡಬೇಡಿ ಅಂತ ಹೇಳಿಲ್ಲ. ಇದೆಲ್ಲ ಬಂದಿದ್ದು ಹೇಗೆ ಅಂದರೆ, ಈಗ ಯಾರು ಯಾವ ರೀತಿ ಆಹಾರವನ್ನು ಸ್ವೀಕರಿಸ್ತಾರೋ ಆಹಾರದಲ್ಲಿ ಒಂದು ಭಾಗವನ್ನು ದೇವರಿಗೆ ಸಮರ್ಪಿಸುವಂಥದ್ದು ಕೃತಜ್ಞತಾಪೂರ್ವಕವಾಗಿ. ಇದು ಎಲ್ಲ ಧರ್ಮದಲ್ಲೂ ಇರುವಂತಹದ್ದೇ ನಂಬಿಕೆ. ಆದರೆ ನಮ್ಮಲ್ಲೂ ಹಾಗೆ ಇದೆ. ಆದರೆ ಬ್ರಾಹ್ಮಣರು ಯಾವ ಕಾಲದಲ್ಲಿ ಮಾಂಸಾಹಾರ ನಿಷಿದ್ಧ ಅಂತ ಅಂದ್ಕೊಂಡು ಮಾಂಸಾಹಾರವನ್ನು ಬಿಟ್ಟು ಶಾಕಾಹಾರಿಗಳಾದರು ಅನ್ನೋದಕ್ಕೆ ಸ್ಪಷ್ಟವಾದ ನಿಖರವಾದ ಅಂಕಿಅಂಶಗಳು ಸಿಗಲ್ಲ. ಆದರೆ ನಮ್ಮ ಹಿಂದೂ ಧರ್ಮಗ್ರಂಥಗಳಲ್ಲಿ ಬ್ರಾಹ್ಮಣರು ಮಾಂಸಾಹಾರ ಸ್ವೀಕಾರ ಮಾಡ್ತಿದ್ರು ಅನ್ನೋದಕ್ಕೆ ಸಾಕಷ್ಟು ಉಲ್ಲೇಖಗಳು ಸಿಗ್ತವೆ. ಒಂದೊಂದು ಕಾಲಘಟ್ಟ ಹೋದ ಮೇಲೆ ಏನು ಹಿಂದೂ ಧರ್ಮದಲ್ಲಿ ಆದದ್ದು ಹೇಳಿ ನೋಡಿ, 2-3 ಬೆಳವಣಿಗೆಗಳಾದರೂ ಹಿಂದೂ ಧರ್ಮದ ಮೂಲ ಧರ್ಮದಿಂದ ಕೆಲವು ಡಿವೈಡ್ ಆಗಿ ಬೇರೆ ಧರ್ಮಗಳು ಹುಟ್ಟಿದವು. ಜೈನ ಧರ್ಮ ಅದರಲ್ಲಿ ಭಾಳ ಮುಖ್ಯವಾದ್ದು. ಸೊ ಹೀಗೆ ಧರ್ಮಗಳು ಡಿವೈಡ್ ಆಗಿ ಹೊಸ ಧರ್ಮಗಳು ಹುಟ್ಟಿದ ಸಂದರ್ಭದಲ್ಲಿ ಆಗ ಮಾಂಸಾಹಾರದಿಂದ ಶಾಕಾಹಾರದ ಪ್ರಶ್ನೆ ಅಂದರೆ ಪ್ರಾಣಿ ವಧೆ ಇದೆಯಲ್ಲ, ಪ್ರಾಣಿ ವಧೆಯನ್ನು ನಿರಾಕರಿಸುವಂತಹ ಬೆಳವಣಿಗೆಗಳು ಹಿಂದೂ ಧರ್ಮದಲ್ಲಿ ಆದವು. ಪ್ರಾಣಿ ಹಿಂಸೆ ಮಾಡಿಕೊಡುದು, ಆ ರೀತಿ ಅಂದರೆ ಮಾಂಸಾಹಾರ ಕನಿಷ್ಠ ಅನ್ನೋದು ಸುಳ್ಳು, ಶಾಕಾಹಾರ ಗ್ರೇಟ್ ಅನ್ನೋದು ಸುಳ್ಳು. ಆಹಾರವೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಮಾಂಸಾಹಾರದಲ್ಲಿ ಪ್ರಾಣಿ ಹಿಂಸೆ ಇದೆ ಅನ್ನುವ ಕಾರಣಕ್ಕಾಗಿ ಕೆಲವರು ದಟ್ ಮಾಂಸಾಹಾರವನ್ನು ಇದು ಮಾಡ್ತಾ ಬಂದರು. ಅದು ಅವರವರಿಗೆ ಬಿಟ್ಟಿದ್ದು. ನಾನು ಶಾಕಾಹಾರಿ, ನಾನು ಮಾಂಸಾಹಾರ ಸ್ವೀಕಾರ ಮಾಡಿಲ್ಲ, ಆದರೆ ನಾನು ಮಾಂಸಾಹಾರದ ಬಗ್ಗೆ ಸಿಟ್ಟಿಲ್ಲ. ಯಾರು ತಿಂತಾರೆ ಅಂದರೆ ನನಗೇನು ಆಕ್ಷೇಪ ಇಲ್ಲ, ಅದಕ್ಕೆ ಅದು ಅವರು ಬಿಟ್ಟಿದ್ದು, ಅದು ಅವರವರ ಸ್ವಾತಂತ್ರ್ಯ. ಆದರೆ ನಾನು ಮೊದಲಿಂದ ಯಾವತ್ತೂ ಮಾಂಸಾಹಾರವನ್ನು ಸ್ವೀಕಾರ ಮಾಡಿಲ್ಲ, ಹೊಸದಾಗಿ ಪ್ರಾರಂಭನೂ ಮಾಡಿಲ್ಲ, ಅದಕ್ಕೆ ಕಾರಣಗಳಿಲ್ಲ. ಆದರೆ ಮಾಂಸಾಹಾರವನ್ನು ಸ್ವೀಕಾರ ಮಾಡುವವರ ಪಕ್ಕ ಕೂತಿರ್ತೇನೆ, ನನಗೆ ಬೇಜಾರು ಇಲ್ಲ, ನಾನು ಹೊಸ ಪ್ರಯೋಗ ಮಾಡೋದಕ್ಕೆ ಹೋಗಿಲ್ಲ. ಆದ್ದರಿಂದ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಆಹಾರ ಅನ್ನುವುದು ಅವರ ವೈಯಕ್ತಿಕ ಆಯ್ಕೆ. ಹಬ್ಬ ಹರಿದಿನಗಳಲ್ಲಿ ಮಾಂಸಾಹಾರವನ್ನು ಸ್ವೀಕಾರ ಮಾಡಕೂಡದು ಅನ್ನೋದು ಇದು ಯಾರ್ದೋ ಒಂದು ಷಡ್ಯಂತರ ಇದ್ದಾಗ ಕಾಣುತ್ತೆ ನನಗೆ. ಇದು ಒಂದು ರೀತಿಯಲ್ಲಿ ಶಾಕಾಹಾರಿಗಳ ಷಡ್ಯಂತರ. ಮತ್ತು ಶಾಕಾಹಾರ ಏನಿದೆ ಅದೇನೇ ಗ್ರೇಟ್ ಅನ್ನುವ ಪ್ರಚಾರ ಮಾಡುವುದು. ಆದರೆ ಆಹಾರದಲ್ಲಿ ಗ್ರೇಟ್ ಅನ್ನೋದಿಲ್ಲ. ಹಸಿವು ಮನುಷ್ಯನಿಗೆ ಇದೆಯಲ್ಲ, ಹಸಿವಾದವನು ಊಟ ಮಾಡಿದ್ದಷ್ಟೇ. ಅದು ಏನನ್ನು ಊಟ ಮಾಡ್ತಾನೆ, ಏನನ್ನು ಮಾಡಲ್ಲ, ಯಾವುದು ಗ್ರೇಟು ಯಾವುದು ಗ್ರೇಟ್ ಅಲ್ಲ, ಇಂತಹ ವಿಚಾರಗಳೇನಿವೆ ಇದು ಆಯಾಯ ಕಾಲಘಟ್ಟದಲ್ಲಿ ಯಾರ್ಯಾರು ಯಾವ ರೀತಿ ಆಹಾರ ಸ್ವೀಕರಿಸ್ತಾರೋ ಅವ್ರು ಪ್ರಚಾರ ಮಾಡ್ತಾ ಬಂದಿದ್ದು. ಹಾಗೆಯೇ ನಮ್ಮ ಧರ್ಮ ಗ್ರಂಥಗಳೇನಿವೆ, ನಮ್ಮ ಮೂಲ ವೇದಗಳು, ನಾನು ನಿಮಗೆ ಈಗಾಗಲೇ ಹೇಳಿದೆ, ಅದಾದ ನಂತರ ಕಾಲಘಟ್ಟದಲ್ಲಿ ಎಲ್ಲ ಕಥೆಗಳು ಕೆಲವು ಹುಟ್ಟುತ್ತಾ ಹೋದವು. ಸೊ ಈ ಕಥೆಗಳು ಏನಿವೆ, ಈ ಸತ್ಯನಾರಾಯಣ ಕಥೆ ಅಂತ ಗೊತ್ತಾಗ ನಿಮಗೆ, ಸತ್ಯನಾರಾಯಣ ಕಥೆ, ಸತ್ಯ ಗಣಪತಿ ಕಥೆ, ಇಂತಹದ್ದೇನಿದೆ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಹುಟ್ಟಿರುವಂತಹ ಇಂಥದ್ದೇನಿವೆ ಇವು ಇಂಥದ್ದೆಲ್ಲ ಪ್ರಚಾರ ಮಾಡ್ತಾ ಹೋದು. ಈಗ ರಾಜಕೀಯ ಲಾಭಕ್ಕಾಗಿ ಈ ಆತ್ಮ ಇದೆಯಲ್ಲ, ಈ ಆತ್ಮ ಈ ವಿಚಾರವನ್ನು ಹಿಡ್ಕೊಂಡಿದೆ. ಯಾಕೆಂದರೆ ರಾಜಕೀಯ ಅವರಿಗೆ ಒಂದು ಅಸ್ತ್ರ ಬೇಕು. ಅವರು ಒಂದ್ಸಲ BJPಯ ಒಳಗಡೆ ಅನಾಥರಾಗ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ಮಾಂಸಾಹಾರದ ಬಗ್ಗೆ ಮಾಡಿ ಟೀಕೆ ಮಾಡೋದು, ನೀವು ಮುಸ್ಲಿಮರಿಗೆ ಹತ್ತಿರ ಇದ್ದೀರಿ, ಅದೇನೋ ಕಟ್ ಮಾಡ್ಕೊಳ್ಳಿ, ಇದೇನೋ ಕಟ್ ಮಾಡ್ಕೊಳ್ಳಿ ಅನ್ನುವಂಥ ಕ್ಷುಲ್ಲಕ ಅಯೋಗ್ಯ ಹೇಳಿಕೆಯನ್ನು ನೀಡ್ತಿದ್ದಾರೆ. ಇದು ಯಾರಿಗೂ ಗೌರವಕರದಂಥದ್ದಲ್ಲ. ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ, ಆದರೆ ಅದೊಂದು ಗೌರವವನ್ನು ವ್ಯಕ್ತಿ ಗೌರವ ಅಂತ ಹೇಳ್ತೀವಿ ನಾವು. ಅದನ್ನು ಮೀರಿ ಮಾತನಾಡೋದಿದೆಯಲ್ಲ, ಅದು ಸರಿಯಾದದ್ದಲ್ಲ. ಅದು ಅನ್ಕಲ್ಚರ್ಡ್ ಅಂತ, ಅಸಂಸ್ಕೃತ ಆದದ್ದು. ಭಾರತೀಯ ಸಂಸ್ಕೃತಿಯಲ್ಲಿ ಅಂಥದ್ದು ಇಲ್ಲವೇ ಇಲ್ಲ. ಭಾಳ ಒಂಥರ ಓಪನ್ ಆದ ಕಲ್ಚರ್ ನಮ್ಮದು. ಇಲ್ಲಿ ಎಲ್ಲ ರೀತಿಯ ಆಹಾರ ಪದ್ಧತಿಗಳಿವೆ. ಆದ್ದರಿಂದ ನೀವು ಬಂದುಬಿಟ್ಟು ಇಂಥದ್ದು ಅಂದ್ಕೊಂಡು, ಅದನ್ನು ಪ್ರತಾಪ್ ಸಿಂಹ ನಾನ್ ವೆಜಿಟೇರಿಯನ್ ಕುಟುಂಬದಲ್ಲಿ ಹುಟ್ಟಿದವನು. ಯಾವಾಗಪ್ಪ ವೆಜಿಟೇರಿಯನ್ ಪ್ರೀತಿ ಶುರುವಾಗಿ ಇನ್ನೊಬ್ಬರನ್ನು ಟೀಕೆ ಮಾಡೋ ಹಂತಕ್ಕೆ ಹೋದ್ರಿ ಅವರು? ಅವರ ಜಾತಿ ಧರ್ಮದಲ್ಲಿ ನಾನ್ ವೆಜಿಟೇರಿಯನ್ ಇದೆ ತಾನೆ.
ತಿಂತಾರೆ ತಾನೆ. ಹಾಗಿದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾನ್ ವೆಜಿಟೇರಿಯನ್ ತಿಂದು ಹೋಗಬಾರ್ದು ಅನ್ನುವುದು ಯಾವುದರಲ್ಲಿದೆ ಅಂತ ಹೇಳಬೇಕು ಫಸ್ಟ್. ಯಾವ ವೇದದಲ್ಲಿದೆ, ಯಾವ ವೇದದಲ್ಲಿದೆ ಅನ್ನಬೇಕು. ವೇದ ಮೂಲ ನಮಗೆ, ಇನ್ಯಾವುದೂ ಅಲ್ಲ. ಯಾವ ಮಂತ್ರದಲ್ಲಿದೆ, ಯಾವ ಮಂತ್ರ ಹೇಳುತ್ತೆ ನೀವು ನಾನ್ ವೆಜ್ಜನ್ನು ಸ್ವೀಕಾರ ಮಾಡಬೇಕು ಹೇಳಬೇಕಲ್ವ, ಜನರ ಮುಂದೆ ಇಡಬೇಕಲ್ವ. ಯಾವ ವೇದದಲ್ಲಿದೆ? ಯಜುರ್ವೇದದಲ್ಲಿದೆಯಾ, ಸಾಮವೇದದಲ್ಲಿದೆಯಾ, ಅಥರ್ವ ವೇದದಲ್ಲಿದೆಯಾ, ಯಾವ ವೇದದಲ್ಲಿದೆ? ಯಾವುದರಲ್ಲಿದೆ? ಸೊ ಯಾವ ಸಂಪ್ರದಾಯ ನಡವಳಿಕೆಗಳು ಬರ್ತಾವಲ್ವ ಅದನ್ನು ಪ್ರಮಾಣೀಕರಿಸುವುದು ಯಾವುದರ ಮೂಲಕ? ಭಾರತದ ಇಡೀ ಧರ್ಮ ಮೂಲವಾದದ್ದು. ಅದರ ಜೊತೆಗೆ ನೀವು ನಮಗೆ 2 ಪುರಾಣಗಳಿವೆ, ಭಾಳ ಮುಖ್ಯವಾದದ್ದು ಕಾವ್ಯಗಳಿವೆ, ಮಹಾಭಾರತ ಮತ್ತು ರಾಮಾಯಣ. ಮಹಾಭಾರತ ಮತ್ತು ರಾಮಾಯಣಗಳು ಕೂಡ ಮಾಂಸಾಹಾರವನ್ನು ವಿರೋಧಿಸಲ್ಲ. ನೀವು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ನೀವು ಹಲವು ಸಂದರ್ಭಗಳಲ್ಲಿ ಈ ಸಾಧು ಸಂತರುಗಳು ಬಂದಾಗ ಈ ಆಕಳನ್ನು ಕಡಿದು ಆಹಾರ ಮಾಡ್ತಾ ಇರುವಂಥ ಉದಾಹರಣೆಗಳು ಸಿಗ್ತವೆ, ವಿವರಗಳು ಸಿಗ್ತವೆ. ಆದ್ದರಿಂದ ರಾಮಾಯಣ ಮಹಾಭಾರತ ಕಾಲ ಇದೆ ಅಂತಾದ್ರೂ ಅಲ್ಲೂ ಕೂಡ ವಿರೋಧ ಇರಲಿಲ್ಲ. ಈಗ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡು ಇವರು ಇದನ್ನು ಶುರು ಮಾಡಿದ್ದಾರೆ. ಪ್ರತಾಪ ಶಿವ ಒಂದು ಅತೃಪ್ತ ಆತ್ಮ, ಇನ್ನೊಂದು ಅತೃಪ್ತ ಆತ್ಮದ ಬಗ್ಗೆ ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕೂತ್ರೆ ನಿಂತರೆ ಮುಸ್ಲಿಮ್ರ ಕನಸೇ ಬೀಳುತ್ತೆ. ಆ ಮುಸ್ಲಿಮ್ರ ಕನಸು ಬಿದ್ದು ಎಲ್ಲ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತಾರೆ. ನಾವು ಹೇಳೋದಕ್ಕಾಗಲ್ಲ. ಆವಾಗಲೂ ಒಂದ್ಸಲ ಅಸೆಂಬ್ಲಿಲಿ ಬಿದ್ದಿದ್ದರು. ಆಗ ನಾನು ನೋಡಿದೆ, ಯಾರೋ ಹಾಕಿದ್ರು. ಆವಾಗ ಅಸೆಂಬ್ಲಿಲಿ ಬಿದ್ದಾಗ, ತಲೆ ತಿರುಗಿ ಬಿದ್ದಾಗ ಅವ್ರು ಎದ್ಕೊಂಡು ಹೋಗ್ಬಿಟ್ಟು ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದು ಒಬ್ಬ ಮುಸ್ಲಿಂ ಡಾಕ್ಟ್ರು ಅಂತ ಯಾರೋ ಹಾಕಿದ್ದು ನೋಡಿದೆ ನಾನು. ಅದು ಯಾವ ಸೀಮೆ, ಅದು ಯಾವ ರೀತಿ ಪ್ರತಿಕ್ರಿಯೆ ಅಂತ. ಈಗ ಇಲ್ಲೆಲ್ಲ ಹೋದಾಗ ಭಾಷಣ ಮಾಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ. ನಾನು 2028ರಲ್ಲಿ ನಾನು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲು ಮಾಡೋ ಕೆಲಸ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರು ಅನ್ನೋದನ್ನು ನಾನು ಕಿತ್ತಾಕ್ಬಿಡ್ತೀನಿ. ನಿಮ್ಮ ಕೈಲಿದೆಯಾ? ನೀವು ಸಂವಿಧಾನದಲ್ಲಿ ಏನಿದೆ, ಯಾವುದರಲ್ಲಿ ಏನಿದೆ? ಒಂದು ದೇಶದಲ್ಲಿ 14% ಇರುವ ಒಂದು ಸಮುದಾಯ ಅಲ್ಪಸಂಖ್ಯಾತರಲ್ಲದೆ ಬಹುಸಂಖ್ಯಾತರ ಹೆಂಗಾಗ್ತಾರೆ? 85% ಇರೋರು ಬಹುಸಂಖ್ಯಾತರಾಗ್ತಾರೋ ಅಲ್ಪಸಂಖ್ಯಾತರಾಗ್ತಾರೆ? ಈ ಅಯೋಗ್ಯತನಕ್ಕೆ, ರಾಜಕೀಯ ಕಾರಣಕ್ಕಾಗಿ ಇಂತಹ ಅಯೋಗ್ಯತನ ಅವರಿಗೆ ಹಿಂದೂ ಹುಲಿ ಅಂತೇಳಿ ನಮ್ಮ ಮಾಧ್ಯಮಗಳು ಹೇಳಿ 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 ಅವ್ರ ಮುಂದೆ ಗೂಟ ಹಿಡಿದ್ಬಿಟ್ಟು ವಿಚಿತ್ರ ಭ್ರಮೆಯಲ್ಲಿದ್ದಾರೆ. 2028ರಲ್ಲಿ ನಾನೇ ಮುಖ್ಯಮಂತ್ರಿ ಅಂತ. ಸಾಧ್ಯನೇ ಇಲ್ಲ. ಈ ವ್ಯಕ್ತಿ ಮುಖ್ಯಮಂತ್ರಿ ಆಗಲ್ಲ, ಏನೂ ಆಗಲ್ಲ. ಬೇಕಾದ್ರೆ ಬೆಂಕಿ ಹಚ್ಕೊಂಡು ಓಡಾಡ್ತಾರೆ ಅಷ್ಟೇ. ಅದಕ್ಕೂ ಯಾವುದಕ್ಕೂ ಯೋಗ್ಯವಲ್ಲದ ಅನರ್ಹ ವ್ಯಕ್ತಿ. ಬಾಯಿ ಬಿಟ್ಟ ಗಲೀಜು. ಮುಸ್ಲಿಮರ ಬಗ್ಗೆ ಬೈಯೋದು. ಅದೇ ದೊಡ್ಡ ರಾಜಕಾರಣ, ಅದೇ ಹಿಂದುತ್ವ ಅಂದ್ಕೊಂಡಿದ್ದಾರೆ. ಹಿಂದೂ ಧರ್ಮದ ಆಳ ಏನು ಗೊತ್ತು? ಹಿಂದೂ ಧರ್ಮದ ಬಗ್ಗೆ ಏನು ಗೊತ್ತು? ಹಿಂದೂ ಧರ್ಮ ಹೇಳಿದೆ ಅಲ್ಲ, ಮುಸ್ಲಿಂ ಧರ್ಮವನ್ನು ವಿರೋಧ ಮಾಡಿ ಅಂತ. ಯಾವುದು ಹೇಳಿದೆ ನೋಡೋಣ? ಯಾವುದು ಹೇಳಿದೆ ಹಿಂದೂ ಧರ್ಮದಲ್ಲಿ? ಸರ್ವೇ ಜನ ಸುಖಿನೋ ಭವಂತು ಅಂತ ಅನ್ನತ್ತೆ ಹಿಂದೂ ಧರ್ಮ. ಎಲ್ಲ ದೇವರು ಅಂತ ಹೇಳ್ತೆ. ನಾನು 1000 ಬಾರಿ ಹೇಳಿದ ಶ್ಲೋಕ ಇದೆ. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಏನರ್ಥ? ಯತ್ನಾಳ್ ಸಾಹೇಬ್ರೆ ಹೇಳಿ ಓದಿದ್ದೀರ ಗೊತ್ತಾ ನಿಮಗೆ? ಅಟ್ಲೀಸ್ಟ್ ಬಸವಣ್ಣರು ಓದ್ಕೊಳ್ಳಿ ನಿಮ್ಮ ಯೋಗ್ಯತೆಗೆ. ಬಸವಣ್ಣ ಏನು ಹೇಳಿದಾರೆ ಗೊತ್ತಾ ನಿಮಗೆ? ಮುಸ್ಲಿಂ ವಿರೋಧ ಬಾಯಿ ಬಿಟ್ಟರೆ ಅದೇನೆ, ಮೂಸಿಬಿಟ್ರು ಅದೇ, ಹೋದರೂ ಅದೇ. ಮಾಧ್ಯಮಗಳು ಮಾಡಿರೋದಿಂಥ ಪೇಪರ್ ಹುಲಿಗಳನ್ನು ಸಿದ್ಧಪಡಿಸಿದ್ದಾರೆ. ಅವರೊಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಷ್ಟೇ. ಇನ್ನು ಬೇರೆ ಕಡೆ ಗೆಲ್ಲಿಸೋ ಯೋಗ್ಯತೆ ಇದೆಯಾ ಅವರಿಗೆ? ಯಾವುದೂ ಇಲ್ಲ. ಬರೀ ವಿರೋಧ ಮಾಡೋದು, ಜಗಳ ಮಾಡೋದು, ಇನ್ನೊಂದು ಮಾಡೋದು, ಹಚ್ಚಿ ಹಾಕೋದು, ಅಲ್ಪಸಂಖ್ಯಾತನ ಬೈಯೋದು. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವ್ರ ಬಾಯಿ ಗುಂಡಿಟ್ಟು ಹೊಡಿತೀನಿ. ಯಾವ ಗುಂಡಿಟ್ಟು ಹೊಡಿತೀರಿ? ಯಾವ ಗುಂಡು ಹಾಕ್ತೀರಿ ಬಾಯಿಗೆ? ಗುಂಡು ಹಾಕ್ಕಣೆ ಮಾತನಾಡೋ ಕಾಣುತ್ತೆ. ಅತೃಪ್ತ ಆತ್ಮಗಳು. ಭ್ರಮೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ. ಹುಚ್ಚುತನದ ಪರಮಾವಧಿ. ಈ 2 ಅತೃಪ್ತ ಆತ್ಮಗಳು. ಕರ್ನಾಟಕದ ರಾಜಕಾರಣ ದೃಷ್ಟಿಯಿಂದ ಇನ್ನೂ ಹಲವು ಅತೃಪ್ತ ಆತ್ಮಗಳಿವೆ. ಅವರು ಏನಾದರೂ ಆಗಿ ಗೊಟಕ್ ಅಂದುಬಿಟ್ರೆ ಅವರು ಮತ್ತೆ ಎಲ್ಲೂ ಸಾಯುಜ್ಯ ಸಿಗೋದಾಗಲಿ, ದೈವರ ಸಾನ್ನಿಧ್ಯ ಯಾವುದೂ ಸಿಗಲ್ಲ. ಪ್ರೇತಾತ್ಮವಾಗಿ ಅಲಿತಾ ಇರ್ತಾರೆ ಅಷ್ಟೇ. ಯಾಕೆಂದರೆ ತೃಪ್ತಿ ಅನ್ನೋದೇ ಇಲ್ಲ ಜೀವನದಲ್ಲಿ. ಏನು ಸಿಕ್ಕರೂ ತೃಪ್ತಿ ಇಲ್ಲ. ಅತೃಪ್ತ ಜೀವಗಳು. BJP ಇಂತಹ ಹಲವರು ಅತೃಪ್ತಾತ್ಮಗಳಿವೆ. ಅವರಿಗೆ ಬೇಕಾದ್ದು ಏನು ಅಂದರೆ ಪಾಕಿಸ್ತಾನ ಮಾತಾಡೋದು, ಮುಸ್ಲಿಂ ಬಗ್ಗೆ ಮಾತಾಡೋದು, ಬೆಂಕಿ ಹಚ್ಚೋದು, ತಲೆ ಮೇಲೆ ಒಂದು ಕೇಸರಿ ಟೋಪಿ ಹಾಕ್ಕೊಳ್ಳೋದು, ಹಣೆ ಮೇಲೆ ಒಂದು ನಾಮ ಹಾಕ್ಕೊಳ್ಳೋದು, ಯಾರ್ಯಾರಿಗೂ ನಾಮ ಹಾಕೋದು, ದೊಡ್ಡ ಭಾಷಣ ಹೊಡೆಯೋದು. ಇಂಥವ್ರಿಗೆ ಏನಿದೆಯಲ್ಲ, ಇಂಥವ್ರ ಬಗ್ಗೆ
ಅನಗತ್ಯ ಪ್ರಚಾರವನ್ನು ಕೊಟ್ಟ ಮಾಧ್ಯಮ ಇದೆಯಲ್ಲ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಯಾರು ಹಿಡಿದಿತ್ತು ಅವ್ರಿಗೆ ಕೇಳೇ ಇಲ್ಲ. ಅಲ್ಲಯ್ಯ, ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗವ್ರು ಯಾರು ಅಲ್ಪಸಂಖ್ಯಾತರು ಯಾರು ಅಲ್ಲ, ಹ್ಯಾಂಗಪ್ಪ ಮಾಡ್ತೀಯಾ? ಸಂವಿಧಾನ ಕಿತ್ತಾಕ್ಬಿಡ್ತೀಯಾ? ಹೆಂಗೆ ಮಾಡ್ತೀಯಪ್ಪ ಅಣ್ಣಯ್ಯ ಅಂತ ಅವ್ರು ಕೇಳೋಷ್ಟು ಧೈರ್ಯ ನಮ್ಮ ಮಾಧ್ಯಮಗಳ ರಿಪೋರ್ಟರ್ಗಳಿಗಿಲ್ಲ. ಎಲ್ಲ ಗೋಧಿ ಮೀಡಿಯಾ ಪೇರೋಲ್ನಲ್ಲಿರೋ ಅಯೋಗ್ಯ ಜನಗಳು. ಅದಕ್ಕೆ ಆಗಿದ್ದು. ಎನಿವೇ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾಡಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.